ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಗರ್ಭಿಣಿಯರಿಗಾಗಿ ಒಂದು ವಿಶೇಷ ಪರಿಹಾರವನ್ನು ತಂದಿದ್ದೀನಿ. ತಮ್ಮ ಮಗು ಆರೋಗ್ಯವಾಗಿ ಬೆಳಿಬೇಕು ಅನ್ನೋದು ಎಲ್ಲ ಗರ್ಭಿಣಿಯರಿಗೂ ಒಂದು ಆಸೆ ಇರುತ್ತೆ, ಎಲ್ಲ ತಾಯಂದ್ರಿಗೂ ಒಂದು ಆಸೆ ಇರುತ್ತೆ. ಬಟ್ ಕಾಕತಾಳೀಯವಾಗಿ ಕೆಲವೊಂದು ಸಲ ವೈದ್ಯರು ಹೇಳ್ತಾರೆ ಮಗುವಿನ ಗ್ರೋತಲ್ಲಿ ಸಮಸ್ಯೆ ಇದೆ, ಮಗುವಿನ ಬೆಳವಣಿಗೆಯಲ್ಲಿ ಸಮಸ್ಯೆ ಇದೆ ಇತ್ಯಾದಿಗಳನ್ನು ಹೇಳುವಂಥದ್ದನ್ನು ನೀವು ಕೇಳಿರ್ಬೋದು. ಇದಕ್ಕಾಗಿ ನಾನೊಂದು ಪರಿಹಾರವನ್ನು ತಂದಿದ್ದೀನಿ. ಇದನ್ನು ಖುದ್ದು ಗರ್ಭಿಣಿಯರೇ ಮಾಡಬೇಕಾಗುತ್ತೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ದಿನ ಆಗಿರ್ಬೋದು, ತನ್ನ ಮಗುವಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಮಗು ಆರೋಗ್ಯವಾಗಿ ಬೆಳಿಬೇಕು ಅಂತ ಬೇಡ್ಕೊಳ್ತಾ ಒಂದು ಕರ್ಪೂರವನ್ನು ತಗೊಳ್ಳಿ, ದೇಸಿ ಕರ್ಪೂರವನ್ನು ಒಂದನ್ನು ತಗೊಳ್ಳಿ. ಅದನ್ನು 2 ಭಾಗ ಮಾಡಿ, ನೀವೇ ಮಾಡ್ಕೋಬೇಕು, ನೋಡ್ಕೊಳ್ಳಿ. 2 ಭಾಗ ಮಾಡಿ, ಒಂದು ಭಾಗವನ್ನು ನಿಮ್ಮ ಮುಂದೆನೇ ಇಟ್ಟು ಹೊತ್ತಿಸಿ, ಅದನ್ನು ಬೆಂಕಿ ಗೀಚಿ ಹೊತ್ತಿಸಿ. ಅದು ಹೊತ್ತಿ ಉರಿದ ನಂತರ ಇನ್ನೊಂದು ಭಾಗ ಇದೆ ಕೈನಲ್ಲಿ, ಕರೆಕ್ಟಾ? ಇದನ್ನು ತಗೊಂಡು ಶಿವನ ದೇವಸ್ಥಾನಕ್ಕೆ ಎಲ್ಲಿಯಾದರೂ ಹೋಗಿ, ಹತ್ರದಲ್ಲಿ ಯಾವುದಾದ್ರು ಶಿವನ ದೇವಸ್ಥಾನ ಇದ್ದರೆ ಆ ಸ್ಥಳಕ್ಕೆ ತೆರಳಿ ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಎಲ್ಲಿಯಾದರೂ ಇಟ್ಬಿಟ್ಟು ಬರಬೇಕು. ನೀವು ನೋಡಿ, ಇಡಬೇಕು, ಯಾವುದೇ ಕಾರಣಕ್ಕೂ ಅಲ್ಲಿ ಅದನ್ನು ಹೊತ್ತಿಸಬಾರ್ದು. ಇದನ್ನು ಹೊತ್ತಿಸಿದಿರಾ, ಇನ್ನೊಂದು ಭಾಗ ಇತ್ತು, ಅದನ್ನು ತಗೊಂಡು ಶಿವನ ದೇವಸ್ಥಾನಕ್ಕೆ ಹೋದ್ರಿ, ಅಲ್ಲಿ ಅದನ್ನು ಬರೀ ಇಡಬೇಕೇ ಹೊರತು ನೀವು ಯಾವುದೇ ಕಾರಣಕ್ಕೂ ಅದನ್ನು ಉರಿಸಬಾರ್ದು. ಅರ್ಥ ಆಯ್ತಾ? ಇಟ್ಬಿಟ್ಟು ಮನೆಗೆ ಬಂದಾಗ ನೆನ್ಪಿಟ್ಕೊಳ್ಳಿ, ಅಲ್ಲಿ ತಿರುಗಿ ನೋಡದೆ ಮನೆಗೆ ಬರಬೇಕು. ಮನೆಗೆ ಬಂದ ನಂತರ ಯಾವುದೇ ಕಾರಣಕ್ಕೂ ಮನೆ ಹೊರಭಾಗದಲ್ಲಾಗಲಿ ಎಲ್ಲೇ ಆಗಲಿ ನೀವು ಕಾಲನ್ನು ತೊಳೆಯೋ ಹಾಗಿಲ್ಲ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಸರಿ ಇದೆ. ಬಂದ್ರ ಮೇಲೆ ಕಾಲು ತೊಳಿ ಅಂತ ಎಲ್ಲ ಹೇಳ್ತಾವ್ರೆ, ಇದೇನು ಉಲ್ಟಾ ಹೇಳ್ತಾ ಇದ್ದೀರಾ ಅಂತ. ಹೌದು, ಈ ಪ್ರಯೋಗದಲ್ಲಿ ತಾವು ಕಾಲು ತೊಳೆಯುವ ಹಾಗಿಲ್ಲ. ಈ ಪ್ರಯೋಗನ 1ಕ್ಕೆ 3 ಸಲ ಆದರೂ ಕನಿಷ್ಠ ಪಕ್ಷ ನೀವು ಮಾಡಿ ನೋಡಿ. ಖಂಡಿತವಾಗಲೂ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಒಳ್ಳೆಯ ರೀತಿಯ ಬೆಳವಣಿಗೆ ಬರುತ್ತೆ, ಆರೋಗ್ಯವಾಗಿ ನಿಮ್ಮ ಮಗು ಜನನವನ್ನು ತಾಳುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.